ಚಿತ್ರದ ಬಗ್ಗೆ ಮಾತಾಡ್ತಾ ಹೋದ್ರಿ, ಪಾತ್ರಗಳ ಬಗ್ಗೆ ಹೇಳೋದಾದ್ರೆ ಸರ್, ಹೀರೋ ಹೀರೋಯಿನ್ ಅಷ್ಟೇ ಪ್ರಾಮುಖ್ಯತೆ ನೀಡಿದಿರ, ಬೇರೆ ಕ್ಯಾರೆಕ್ಟರ್ಸ್ ಕೂಡ ಮೇಜರ್ ರೋಲ್ ನ ಪ್ಲೇ ಮಾಡ್ತಾರೆ. ಸೊ ಆ ಕ್ಯಾರೆಕ್ಟರ್ಸ್ ಬಗ್ಗೆ ಹೇಳೋದಾದ್ರೆ ಕಿಶೋರ್ ಸರ್ ಇದ್ದಾರೆ, ರಮೇಶ್ ಇಂದ್ರ ಸರ್ ಇದ್ದಾರೆ, ಮಿತ್ರ ಸರ್ ಇದ್ದಾರೆ, ಉಮೇಶ್ ಅಣ್ಣ ಇದ್ದಾರೆ, ಅಕ್ಷಿತಾ ಬೋಪಯ್ಯ ಪ್ರವೀಣ್ ಜೈನ್ ಇದ್ದಾರೆ, ಆಮೇಲೆ ಅಕ್ಷಿತಾ ಬೋಪಯ್ಯ ಅವರಿದ್ದಾರೆ. ಸೊ ಎಲ್ಲರ ಪಾತ್ರನೂ ಚಿಕ್ಕವಾಗಿದ್ರು ಚೊಕ್ಕವಾಗಿದೆ ಅಂತಾರಲ್ಲ, ಸೊ ಯಾರ್ದು ಎಷ್ಟೇ ನಿಮಿಷ ಬಂದರೂ ತುಂಬ ಚೆನ್ನಾಗಿದೆ. ಎಲ್ಲ ಎಡ್ಜ್ಡ್ ಔಟ್ ಕ್ಯಾರೆಕ್ಟರ್ಸ್ ತುಂಬ ಚೆನ್ನಾಗಿ ಹೋಗುತ್ತೆ. ಈಗ ನಿಮಗೆ ಒಂದು ಥ್ರಿಲ್ಲರ್ ಎಲಿಮೆಂಟ್ ಇರೋ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ, ನಿಮಗೆ ಒಂದು ಕ್ಯಾರೆಕ್ಟರ್ ಬಂದಾಗ ಈ ಕ್ಯಾರೆಕ್ಟ್ರಿಂದ ಇದೇನಾದ್ರು ಆಗಿದೆಯಾ, ಆ ಕ್ಯಾರೆಕ್ಟ್ರಿಂದ ಆಗಿದೆಯಾ, ಅದು ಇವರೇನ ಮೇಜರ್ ಇದು ಫಾಲ್ಟ್ ಮಾಡಿರೋದು ಏನು ಎತ್ತ ಅಂತ ಪೂರ್ತಿ ಸಿನಿಮಾ ನಿಮಗೆ ಅದು ಕ್ಯಾರಿ ಆಗುತ್ತೆ. ಆ್ಯಕ್ಚುಲಿ ಎಲ್ಲ ಪಾತ್ರಗಳು ಅವರು ನಿಂತರೆ, ಇವಾಗ ಹೆಂಗೆ ಈ ಒಂದು ಬಿಲ್ಡಿಂಗ್ ಒಂದು ಪಿಲ್ಲರ್ಸ್ ಮೇಲೆ ನಿಂತಿರುತ್ತಲ್ಲ, ಪಿಲ್ಲರ್ಸ್ ಇಲ್ಲ ಅಂದರೆ ಆ ಸಿನಿಮಾ ಆ್ಯಕ್ಚುಲಿ ಅಥವಾ ಈ ಬಿಲ್ಡಿಂಗೇ ನಿಲ್ಲಲ್ವೋ ಏನೋ, ಹಾಗೇ ನಮ್ಮ ಕಮಲ್ ಶ್ರೀದೇವಿ ಪಾತ್ರದ ಜೊತೆಗೆ ಅದೆಲ್ಲ ಪಾತ್ರಗಳು ಪಿಲ್ಲರ್ಸ್ ಆಗಿ ನಿಂತ್ಕೊಳ್ಳುತ್ತೆ. ಅದು ನಿಂತಾಗ್ಲೇ ಆ ಒಂದು ಕಂಪ್ಲೀಟ್ ಸ್ಟೋರಿ ಒಂದು ಸ್ಟ್ರೆಂತ್. ಯೂಶಲಿ ನಾವು ಸಿನಿಮಾ ನೋಡೋಕ್ಕೆ ಹೋದಾಗ ಒಂದು ಕಾಮಿಡಿ ಸಿನಿಮಾ ಅಂತ ನೋಡ್ತೀವಿ, ಇಲ್ಲ ಒಂದು ಆ್ಯಕ್ಷನ್ ಸಿನಿಮಾ ಅಂತ ನೋಡ್ತೀವಿ. ನಮ್ಮ ಚಿತ್ರ ಜನ ನೋಡಿದಾಗ ನಾನು ಒಂದಂತೂ ಗ್ಯಾರಂಟಿ ಹೇಳ್ಬೋದು, ಇನ್ ಗ್ಯಾರಂಟಿ ನ್ಯೂಸಲ್ಲಿ ಎಲ್ಲ ಇಮೋಷನ್ಸು ಜನರಿಗೆ ಫೀಲ್ ಆಗುತ್ತೆ. ನಿಮಗೆ ತುಂಬ ವೇರಿಯೇಷನ್ಸ್ ಬರುತ್ತೆ. ಒಂದು ಸೀನಲ್ಲೇ ಪ್ರಾಬಬ್ಲಿ ನಾನು ಡಬ್ಬಿಂಗ್ ಮಾಡ್ಬೇಕಾದ್ರೆ ನನಗೆ ಅನಿಸಿದ್ದು ತುಂಬ ವೇರಿಯೇಷನ್ಸ್. ನಾನು ಆ್ಯಕ್ಟ್ ಮಾಡ್ಬೇಕಾದ್ರೆ ಅದನ್ನು ಅಷ್ಟು ಅಬ್ಸರ್ವ್ ಮಾಡಿರಲಿಲ್ಲ. ಒಂದು ಎರಡು ಡೈಲಾಗ್ ನಿಮ್ಮ ಕಾಮಿಕಲ್ ಆಗಿ ಬಂದರೆ ಇನ್ನೊಂದು ಸೀರಿಯಸ್ ಆಗಿ ಬರುತ್ತೆ, ಅದು ಮುಗಿಯೋ ಹೊತ್ತಿಗೆ ಇನ್ನೊಂದು ಟ್ವಿಸ್ಟ್ ಆಗಿರುತ್ತೆ ಅಲ್ಲಿ. ಸೊ ಇದೆಲ್ಲ ಕ್ಯಾರೆಕ್ಟರೈಸೇಷನ್ ಹೋಗ್ಬೇಕಾದ್ರೆ ಇವ್ರ ಕ್ಯಾರೆಕ್ಟರ್ನೂ ಅಷ್ಟೇ ತುಂಬ ಚೆನ್ನಾಗಿ ಒಂದು ಫ್ಲೋ ಇದೆಯಲ್ಲ, ಕ್ಯಾರೆಕ್ಟರ್ ಫ್ಲೋ ತುಂಬ ಚೆನ್ನಾಗಿ ಬಂದಿದೆ. ಫ್ಲೋ ಚೆನ್ನಾಗಿ ಬಂದಿದೆ ಅಂತ. ಸೊ ಮಾತಾಡ್ತಾ ನಡ್ಕೊಂಡು ಹೋಗೋಣ. ಸೊ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾ ಇದ್ರಿ. ಈ ಡೈರೆಕ್ಟರ್ ಅಂದ ತಕ್ಷಣ ಒಂದು ಟಿಪಿಕಲ್ ಇರುತ್ತಲ್ಲ ಸರ್, ಆರ್ಟ್ ಹಾಕಬೇಕು, ಆಕ್ಷನ್ ಅನ್ಬೇಕು, ಆ ಥರದ್ದು ಏನಾದ್ರು ಸಿಚುಯೇಷನ್ ಇದೆಯಾ? ಸಿನಿಮಾ ನೋಡಿ ಸರ್ ಎಲ್ಲ ಸೀಕ್ರೆಟು ಒಂಚೂರು ಬಿಟ್ಕೊಡಿ. ಹಬ್ಬದ ದಿನ ನಾವು ಖುಷಿ ಪಡ್ತೀವಿ, ಒಬ್ಬಟ್ಟಿಂದಷ್ಟೇ ಖುಷಿ ಆಗುತ್ತೆ. ಆಕ್ಚುಲಿ ಟೀಸರ್ ಅಲ್ಲಿ ನಾವು ಬಿಟ್ಕೊಟ್ಟಿರೋದೇ ಜಾಸ್ತಿ, ಇದ್ರ ಮೇಲೆ ಇನ್ ಬಿಟ್ಕೊಟ್ರೆ ಇನ್ ಸಿನಿಮಾ ಇಲ್ಲೇ ಇವತ್ತೇ ಗೊತ್ತಾಗ್ಬಿಡುತ್ತೆ ಎಲ್ಲ. ಬಿಡಿ, ನಾನು ಅದನ್ನ ಮಾಡಲ್ಲ. ಹೊಟ್ಟೆ ಪಾಡ್ಗವ್ರ ಆಸೆ ತೀರ್ಸೋಕ್ ಬಂದವ್ರನ್ನ ಕೊಲೆ ಮಾಡ್ತಾರೆ. ಈಗ ಇಷ್ಟೊಂದು ನಮಗೆ ಪ್ರಶ್ನೆ ಕೇಳಿದ್ರಿ, ಆ್ಯಂಕರ್ ಆಗಲ್ಲ, ನಿಮಗೆ ಕಮಲ್ ಶ್ರೀದೇವಿ ಟೀಸರ್ ಏನು ಅನಿಸ್ತು? ನನಗೆ ತುಂಬಾ ಖುಷಿ ಆಯ್ತು. ನಾನು ಆಕ್ಚುಲಿ BGM ಸಖತ್ ಇಷ್ಟ ಆಯ್ತು. ಏನಾಗ್ತದೆ ಅಂತ ಅನ್ಸ್ತಾ? ಏನ್ ಅಂದ್ರೆ ಕೆಲವೊಂದು ಟೀಸರ್ ಟ್ರೇಲರ್ ನೋಡಿದ ತಕ್ಷಣ ಹೆಂಗಿರತ್ತೆ ಹಂಗೆ ಡಾಟ್ಸ್ ನ ಕನೆಕ್ಟ್ ಮಾಡಿ, ಬಟ್ ಇಲ್ಲಿ ಹಾಗ್ಲಿಲ್ಲ. ಏನೋ ಇದೆ, ಸರ್ಪ್ರೈಸಿಂಗ್ ಎಲಿಮೆಂಟ್ ಇದೆ ಅಂತ. ಎಷ್ಟು ಜನ ಕ್ಯಾರೆಕ್ಟರ್ಸ್ ನೋಡಿದ್ರಿ ಅಲ್ಲ ಒಂದೇ ಟೀಸರ್ ಅಲ್ಲಿ ಅಂತ ಬರ್ತಾರೆ. ಕಿಶೋರ್ ಅವ್ರು ಬಂದ್ರು ಅಂತ ಅವ್ರು ರಿಜಿಸ್ಟರ್ ಆಗೋ ಜೊತೆಗೆ ಇನ್ನೊಂದು ಕ್ಯಾರೆಕ್ಟರ್ ಬಂತು. ಆಮೇಲೆ ನಿಮ್ನ ಏನೊಂದ್ರ ಡಿಫ್ರೆಂಟ್ ಆಗಿ ನೋಡ್ತಾ ಇದೀವಿ. ಲವ್ ಬಾಯ್ ಆಗಿ ನೋಡಿದ್ ನನ್ಗಿನ್ನು ಅದೇ ಇದೆ, ಹೋಗುಮೆ ಇದೆ ಸರ್. ಇದ್ರಲ್ಲಿ ಆ ಥರದ್ದು ಯಾವ್ದಾದ್ರು ಸಾಂಗ್ ಇದೆಯಾ? ಇದ್ರಲ್ಲಿ ಸಾಂಗ್ ಇದೆ, ಅದರಷ್ಟೇ ಹಿಟ್ ಆಗ್ಲಿ ಅಂತ ಇಷ್ಟಪಡ್ತೀವಿ. ಎಕ್ಸ್ಕ್ಲೂಸಿವ್ಲಿ ಓನ್ಲಿ ಆನ್ ಗ್ಯಾರಂಟಿ ನ್ಯೂಸ್. ಎಕ್ಸ್ಕ್ಲೂಸಿವ್ ಆಗಿ ಲೈನ್ 15 ದಿನ ಬಿಟ್ಟು ಬರೀ ಟೀಸರ್ ಮಾತ್ರ, ಇವಾಗಕ್ಕೆ ಟೀಸರ್ ಮಾತ್ರ, ಸಾಂಗ್ಗೆ ಅಂತ ನಿಮ್ಗೆ ಎಕ್ಸ್ಕ್ಲೂಸಿವ್ ಕೊಡ್ತಾರೆ. ನಮ್ಮ ಆನಂದ್ ಆಡಿಯೋರ ಆಮೇಲೆ ಅವ್ರು ಆಡಿಯೋ ರೈಟ್ಸ್ ತಗೊಂಡಿರೋರು, ಅವ್ರಿಗೆ ಫಸ್ಟ್ ಕೊಡ್ಬೇಕಲ್ಲ, ನಾವು ಅವ್ರ ಕಡೆಯಿಂದ ಬರ್ಬೇಕಲ್ವಾ. ಹಾಗೆ ಸೊ ಅದು ಹೇಗೆ ಬರ್ಬೇಕು ಆ ಪ್ರೋಟೋಕಾಲ್ ಇಂದಾನೇ ಬಂದ್ರೆ ಚಂದ. ಬಟ್ ಆದ್ರೆ ವಿ ಆರ್ ಎಕ್ಸ್ಪೆಕ್ಟಿಂಗ್, ಬಿಕಾಸ್ ಆ ಗುಂಗ್ ಇನ್ನೂ ತಲೆಯಲ್ಲಿದೆ. ನಿಮ್ ನೋಡಿದ ತಕ್ಷಣ ಹೋಗುಮೆ ಸಾಂಗ್ ಬರುತ್ತೆ, ನಿಮ್ ನೋಡಿದ ತಕ್ಷಣ ಮರ್ತ್ ಹೋಗ್ಬೇಡಿ ಅಷ್ಟೇ, ವಾಪಸ್ ಬರ್ತಾ ಇದ್ದೀನಿ ನನ್ನದು ಬಂದ ಕಾರಣ ಅದಕ್ಕೆ. ಸೊ ಇದ್ರಲ್ಲೂ ಏನಾದ್ರು ಡ್ಯುಯೆಟ್ ಸೀಕ್ವೆನ್ಸ್ ಇದೆಯಾ? ಇದರಲ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡೋದು. ಸಾಂಗಲ್ಲೇ ನಿಮ್ಮ ಪಿಕ್ಚರೈಸೇಷನ್ ತುಂಬ ಡಿಫ್ರೆಂಟ್ ಆಗಿದೆ. ಸೊ ಅದು ನೀವು ಸಾಂಗ್ ನಾವು ಬಿಡೋದೇ ವಿಡಿಯೋ ಸಾಂಗ್ ಬಿಡಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ. ಸೊ ಎಲ್ಲ ಕುತ್ಕೊಂಡು ಮಾತಾಡಿ ಡಿಸೈಡ್ ಮಾಡಿ ಬಿಟ್ಟಾಗ ನಿಮ್ಗೆ ಸಾಂಗ್ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡೋದು. ಒಟ್ನಲ್ಲಿ ರೆಗ್ಯುಲರ್ ಫಾರ್ಮ್ಯಾಟ್ಗಿಂತ ಒಂದು ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ಎಲ್ಲರೂ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಕೊಳ್ತಾರೆ, ಬಟ್ ನಮ್ಮದು ರೆಗ್ಯುಲರ್ ಫಾರ್ಮ್ಯಾಟ್ ಅಲ್ಲ ಸಾಂಗ್ ವಿಷಯದಲ್ಲಿ. ಸೊ ಡಿಫ್ರೆಂಟ್ ಫಾರ್ಮ್ಯಾಟ್. ಓಕೆ. ಸೊ ಸಂಗೀತಾ ಭಟ್ ಅವ್ರನ್ನ ಈ ಕ್ಯಾರೆಕ್ಟರ್ ಒಪ್ಕೊಳೋ ಹಾಗೆ ಮಾಡಿದ್ದು ಏನೋ ಸಮಥಿಂಗ್ ಸ್ಪೆಷಲ್ ಇರಬೇಕು. ಬಿಕಾಸ್ ಈ ಹಿಂದೆ ಸಂಗೀತಾ ಭಟ್ ಅವರು ಕಾಣಿಸ್ಕೊಂಡಿರಲ್ಲ, ಕೆಲವೊಂದು ಮೂವಿಲಿ ಬಂದ್ರು ಮೆಂಚಿದ್ರು, ಅದಾದ್ಮೇಲೆ ಒಂಚೂರು ಮರೆ ಆಗಿದ್ರು, ಮತ್ತೆ ಕಾಣಿಸ್ಕೊಂಡಿದ್ದಾರೆ. ಸಮಥಿಂಗ್ ಏನೋ ಒಂದು ಸ್ಪೈಕ್ ಆಗಿದೆ ಅಂತ. ಸೊ ಆ ಒಂದು ಸ್ಪೈಕ್ ನ ಹೇಳ್ಬೋದಾ? ಈ ಸ್ಪೈಕ್ ಆಯ್ತು ನಂಗೆ ಈ ಕ್ಯಾರೆಕ್ಟರ್. ಈ ಶ್ರೀದೇವಿ ಅನ್ನೋ ಪಾತ್ರನೇ ಒಂದು ಸ್ಪೈಕ್ ನನಗೆ. ನಾನು ಅದ್ರದ್ದು ಡಿಸ್ಕ್ರಿಪ್ಷನ್ ನೋಡಿದಾಗ್ಲೇ ಪಕ್ಕ ನಾನು ಮಾಡ್ತೀನಿ ಅನ್ನೋದು ನನ್ನ ಕಡೆಯಿಂದ 100% ಕಾನ್ಫಿಡೆನ್ಸ್ ಇದೆ. ಯಾಕೆಂದರೆ ನನಗೆ ಪ್ರತಿಯೊಂದು ಪಾತ್ರನೂ ನೀವು ಮುಂಚೆ ನೋಡಿದ್ರು ಇಟ್ ಶುಡ್ ಬಿ ಚಾಲೆಂಜಿಂಗ್. ಅಂದರೆ ನಾನು ಅದನ್ನು ಹಿಂದೆ ಯಾವತ್ತೂ ಮಾಡಿರಬಾರ್ದು ಅಂತ ಪಾತ್ರ
ಸೊ ಅದು ನನಗೆ ಹೊಸತಾಗಿರಬೇಕು. ಸೊ ಇವಾಗ ಹೆಂಗಾಗುತ್ತೆ, ನಾವು ರಿಹರ್ಸಲ್ದು ಎಲ್ಲ ಮಾಡ್ತೀವಿ, ಥಿಯೇಟರ್ ಪ್ಲೇಸ್ ಎಲ್ಲ ಮಾಡುವಾಗ ಅವಾಗ ಏನಾಗ್ಬಿಡುತ್ತೆ, ನಾನು ಇದು ಮಾಡಿದ್ದೀನಲ್ಲ ಅನ್ನೋ ಒಂದು ಫೀಲ್ ಇರುತ್ತಲ್ಲ. ಬಟ್ ಇಲ್ಲಿ ನಂಗೆ ಹಂಗೆ ಅನಿಸ್ಲಿಲ್ಲ. ಪ್ರತಿದಿನ ನಾನು ಶೂಟಿಂಗ್ ಸೆಟ್ಗೆ ಹೋದಾಗ ನಮ್ಮ ಸೆಟ್ ಹಾಕಿರೋದು ಅಥವಾ ಎಲ್ಲ ಆ ಜಾಗದಲ್ಲಿ ನನ್ನನ್ನು ನಾನು ಶ್ರೀದೇವಿಯಾಗಿ ತೊಡಗಿಸ್ಕೊಳ್ತಾ ಇದ್ದೆ. ನಾನು ಡಬ್ಬಿಂಗ್ ಮಾಡುವಾಗಲೂ ಅಷ್ಟೇ, ನಾನು ಕೆಲವೊಂದು ಕಡೆ ಇಮೋಷ್ನಲ್ ಆಗಿರೋದು ಇದೆ, ಅದ್ರದ್ದೊಂದಿಷ್ಟು ವಿಡಿಯೋ ಕ್ಲಿಪ್ಸ್ ಇದೆ ಮನೇಲಿ ಇದೆ ಅನ್ಸುತ್ತೆ. ಸೊ ಆ ರೀತಿ ಒಂದು ಟರ್ಮೋಯಿಲ್ನ ನನಗೆ ಕೊಡ್ತು ಶ್ರೀದೇವಿ ಪಾತ್ರ. ಸೊ ಐ ಶುಡ್ ಬಿ ಥ್ಯಾಂಕ್ಫುಲ್ ಟು ದ ಪ್ರೊಡಕ್ಷನ್ ಹೌಸಸ್ ಫಾರ್ ದ್ಯಾಟ್. ಓಕೆ ಸರ್, ಆನ್ ಸೆಟ್ ಹೇಗಿರ್ತಾ ಇತ್ತು? ಮಜಾ ಎಲ್ಲ ಹೇಗೆ ಮಾಡ್ತಾ ಇದ್ರಿ? ತುಂಬಾ ಫನ್, ಲೈವ್ಲಿ ಆಗಿತ್ತು. ಸೀರಿಯಸ್ ಆಗಿರ್ತಾ ಇದ್ರೆ ಆಕ್ಷನ್ ಕಟ್ ಟೈಮಲ್ಲಿ ಅಷ್ಟೇ ಸೀರಿಯಸ್ ಆಗಿಬಿಟ್ರೆ ಯಾವತ್ತೂ ಸೀರಿಯಸ್ ಆಗಿರಲಿಲ್ಲ. ಆಕ್ಚುಲಿ ತುಂಬಾ ಒಳ್ಳೆ, ಅಂದ್ರೆ ಹೇಳ್ತೀವಲ್ಲ, ಅದು ಕ್ಲೀಶೇಡ್ ಆಗ್ಬಿಟ್ಟಿದೆ. ತುಂಬಾ ಎಂಜಾಯ್ ಮಾಡಿದೀವಿ, picnic ತರ ಆಯ್ತು ಅನ್ನೋದು. ಬಟ್ ಅದು ಫ್ಯಾಕ್ಟ್. ಈ ಸಿನಿಮಾ ವಿಚಾರದಲ್ಲಂತೂ ಅದೊಂದು ಫ್ಯಾಕ್ಟ್. ತುಂಬಾ ಎಂಜಾಯ್ ಮಾಡಿದೀವಿ. ನಮಗೆ ಆಕ್ಟ್ ಮಾಡೋದಲ್ದಲ್ಲೇ ಎಲ್ಲ ಆರ್ಟಿಸ್ಟ್ಗಳು ಕುತ್ಕೊಂಡು ಆರಾಮಾಗಿ ಚಾಟ್ ಮಾಡ್ತಿದ್ವಿ. ಊಟ ತಿಂಡಿ ಟೈಮಲ್ಲಿ ಎಲ್ಲ ಒಟ್ಟಿಗೆ ಬಂದು ಮಾಡ್ತಿದ್ವಿ. ಸೊ ಆ ಟೈಮಲ್ಲಿ ಕಿಶೋರ್ ಸರ್ ಬಂದ್ಬಿಟ್ಟು ನಮ್ಗೊಂದು ದಿನ ಬಿರಿಯಾನಿ ಮಾಡಿಕೊಟ್ರು. ಅವರೇ ಪ್ರಾಬ್ಲಿ ಅವ್ರ ಲಾಸ್ಟ್ ಡೇ ಅವ್ರ ಶೂಟು ಲಾಸ್ಟ್ 1-2-3 ಡೇಸ್ ಇತ್ತು. ನಾನು ಬಿರಿಯಾನಿ ಮಾಡಬೇಕು ಅಂದ್ಬಿಟ್ಟು ಅವರೇ ಹೆಂಗೆ ಅಂದರೆ ಇಲ್ಲಿ ಬಂದು ಆ್ಯಕ್ಟ್ ಮಾಡೋರು, ಅಲ್ಲಿ ಹೋಗ್ಬಿಟ್ಟು ಹಿಂದೆ ಅಡುಗೆ ಮಾಡೋರು. ಸೊ ಅದೆಲ್ಲ ತುಂಬ ಒಳ್ಳೆ ಮೆಮರೀಸ್. ಒಂದು ಪಾಯಿಂಟ್ ಆಫ್ ಇದರಲ್ಲಿ ಏನಾಯಿತು, ತುಂಬ ಸೀರಿಯಸ್ ಸೀಕ್ವೆನ್ಸು. ನಾನು ಅವರು ನಗದು ಬಿಡ್ತಿಲ್ಲ. ಡೈರೆಕ್ಟ್ರಿಗೆ ಇವರಿಬ್ರು ಏನು ಹೇಳೋದು ಅರ್ಥ ಆಗ್ತಿಲ್ಲ. ಅವ್ರು ಕ್ಲೋಸಪ್ ಇದ್ದಾಗ ನಾನು ನಗಿಸ್ತೀನಿ, ನಾನು ಕ್ಲೋಸಪ್ ಇದ್ದಾಗ ಅವ್ರು ನಗಿಸ್ತಿದ್ರು. ಟಚ್ಬಿಟ್ ಎಲ್ಲ ಚೆನ್ನಾಗಿ ಬಂತು. ಹೋಪ್ಫುಲಿ ಆಡಿಯನ್ಸ್ ನೋಡಿದಾಗ ಅದನ್ನು ಇಷ್ಟಪಡ್ತಾರೆ. ಸೊ ಲೊಕೇಶನ್ ವೈಸ್ ಅಲ್ಲೆಲ್ಲ ಚಿತ್ರೀಕರಣ ಆಗಿದೆ? ಎಲ್ಲ ಮೇಜರ್ ಆಗಿ ಬ್ಯಾಂಗ್ಳೂರೇ. ಒಂದು ಇಂಪಾರ್ಟೆಂಟ್ ಶೆಡ್ಯೂಲ್ ಮೈಸೂರಲ್ಲಿ ಮಾಡಿದ್ದೀವಿ. ಇದು ಟಿಪಿಕಲ್ ಪ್ರತಿಯೊಬ್ಬರು ಲೈಫಲ್ಲೂ ನಡೆಯೋ ಸ್ಟೋರಿ. ಅಂದರೆ ನೀವು ನೋಡಿದಾಗ ಇದೆಲ್ಲೋ ನಾನು ಕೇಳಿದ್ದೀನಲ್ಲ, ನಮ್ಮ ಪಕ್ಕದ ಮನೇಲೋ ನಮ್ಮ ಮನೇಲೋ ಎಲ್ಲೋ ಯಾರಿಗೋ ಕನೆಕ್ಟ್ ಆಗುತ್ತೆ. ಸೊ ಪ್ರತಿಯೊಂದು ಕ್ಯಾರೆಕ್ಟ್ರೂ ಅಷ್ಟೇ ಎಡ್ಜ್ಡ್ ಔಟ್ ಆಗಿರೋದ್ರಿಂದ ನಿಮಗೆ ಲೈಫಿಗೆ ತುಂಬ ಹತ್ರವಾಗಿರುತ್ತೆ ಸ್ಟೋರಿ. ಬ್ಯಾಂಗ್ಳೂರ್ ಸಿಟಿ ಮಾರ್ಕೆಟಲ್ಲಿ ನಡೆಯುವಂಥ ಕಥೆ ಇದು. ಸೊ ಆ ಮಾರ್ಕೆಟ್ ಎನ್ವೈರ್ಮೆಂಟ್ನ ನಾವು ತುಂಬ ಚೆನ್ನಾಗಿ ಇನ್ಕ್ಲೂಡ್ ಮಾಡಿದ್ವಿ. ಅದೇ ಒಂದು ಕ್ಯಾರೆಕ್ಟರ್ ಅನ್ಬೋದು.